ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಂತ ಬಂದಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಾಗಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಮಾಹಿತಿನ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋಕ್ಕೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ, ಒಂದು ಟಾಪಿಕ್ನ ಬಗ್ಗೆ ನಾನು ಮಾತಾಡಬೇಕಿತ್ತು. ಅದೇ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ನನಗೇನು ಗೊತ್ತಿದ್ದು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮಿ ವ್ರತನ ಮಾಡೋದು ಈಗಾಗಲೇ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದರೆ ಬರೀ ವರಮಹಾಲಕ್ಷ್ಮಿ ಅಷ್ಟೇ ಅಲ್ಲ, ಅದ್ರ ಹಿಂದೆಯೂ ಅವ್ರ ಜೊತೆ 21 ಜನ ಲಕ್ಷ್ಮಿಯರು ಇರ್ತಾರಂತೆ. ಅಂದರೆ ಅವ್ರ ಜೊತೆ ಒಂದೊಂದು, ಈಗ ಧನಲಕ್ಷ್ಮಿ ಬೇರೆ, ಧಾನ್ಯಲಕ್ಷ್ಮಿ ಬೇರೆ, ಈ ಥರ 21 ಜನ ಲಕ್ಷ್ಮಿಯರು ಇರ್ತಾರಂತೆ. ಅದನ್ನು ಲಕ್ಷ್ಮೀ ತಂತ್ರಸಾರ ಅಂತ ಒಂದು ಗ್ರಂಥದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಅದನ್ನು ಈಗ ಈ ಕಲಿಯುಗದಲ್ಲಿ ಈ ಥರ ಮೂರ್ತಿ ಪೂಜೆ, ಕಳಶ ಪೂಜೆ ಇತ್ತು. ಆದರೆ ಇದು ವರಮಹಾಲಕ್ಷ್ಮಿ ಹಬ್ಬ 1800 ವರ್ಷಗಳ ಹಿಂದೆಯೇ ಇತ್ತಂತೆ ಈ ವ್ರತ. ಆದರೆ ಅವಾಗೆಲ್ಲ ಈ ಥರ ಮೂರ್ತಿ ಪೂಜೆ, ಕಳಶ ಪೂಜೆ ಇದೇನೂ ಇರ್ತಿರಲಿಲ್ಲ. ಅವಾಗ ಅವ್ರು ಹೆಂಗೆ ಮಾಡ್ತಿದ್ರು, ಈ ಥರ ಫೆಸಿಲಿಟಿಗಳು, ಈ ಥರ ಅಲಂಕಾರ, ಈ ಥರ ವಿಜೃಂಭಣೆಯಿಂದ ಮಾಡ್ತಿರ್ಲಿಲ್ಲ. ಆವಾಗ ಸ್ವಾಮೀಜಿಗಳು, ಅಘೋರಿಗಳು, ಗುಹೆಯಲ್ಲಿರೋರು ಸ್ವಾಮೀಜಿಗಳು ಮತ್ತು ಹಿಮಾಲಯದಲ್ಲಿರೋರು ಅವರು ಕೂಡ ಈ ವ್ರತ ಮಾಡ್ತಿದ್ರಂತೆ. ಆದರೆ ಅವರು ಫೋಟೋನೂ ಇಲ್ಲದೆ, ಮೂರ್ತಿನೂ ಇಲ್ಲದೆ, ಕಳಶನೂ ಇಲ್ಲದೇ ವ್ರತ ಮಾಡ್ತಿದ್ರಂತೆ. ಆ ಥರನೂ ವ್ರತ ಮಾಡ್ಬೋದಂತೆ. ಲಕ್ಷ್ಮೀ ಅಮ್ಮನವ್ರನ್ನ ವರಮಹಾಲಕ್ಷ್ಮಿ ವ್ರತನ ಆ ಥರನೂ ಮಾಡ್ಬೋದಂತೆ. ಅಂದರೆ ಈಗ ಕಲಿಯುಗದಲ್ಲಿ ಬೇರೆ ಥರ ಇದೆ, ತ್ರೇತಾಯುಗದಲ್ಲಿ ಬೇರೆ ಥರ ಇದೆ, ಕೃತಯುಗದಲ್ಲಿ ಬೇರೆ, ಸತ್ಯಯುಗದಲ್ಲಂತೂ ದೇವರಿದ್ರಂತೆ. ಆವಾಗ ಯಾವುದು ಪೂಜೆ ಎಲ್ಲ ಮಾಡ್ತಿರ್ಲಿಲ್ವಂತೆ. ಸತ್ಯಯುಗ ಆಗಿಂದ ನೆಕ್ಸ್ಟ್ ಯುಗಗಳು ಬಂದವಲ್ಲ, ತ್ರೇತಾಯುಗ, ದ್ವಾಪರ ಯುಗ, ಇದರಲ್ಲೆಲ್ಲ ಈ ಥರ ಮೂರ್ತಿ ಪೂಜೆ, ಫೋಟೋ ಎಲ್ಲ ಮಾಡ್ತಿರಲಿಲ್ವಂತೆ. ಕಳಶ ಪೂಜೆನೂ ತುಂಬ ಕಡಿಮೆ ಇತ್ತಂತೆ. ಅವಾಗ ಈ ಥರ ಎಲ್ಲ ಫೆಸಿಲಿಟಿ ಇರದೇ ಇರೋ ಕಾರಣ ಅವರೆಲ್ಲ ಇದೇನಂತಾರೆ, ಒಂದು ಯಂತ್ರ ಪೂಜೆ, ಯಂತ್ರದಲ್ಲಿ ಲಕ್ಷ್ಮೀನ ಆವಾಹನೆ ಮಾಡಿ, ಆ ಥರ ರಾಜ ಮಹಾರಾಜರೆಲ್ಲ ಅದೇ ಥರ ಮಾಡ್ತಿದ್ರಂತೆ. ಯಂತ್ರದಲ್ಲಿ ಲಕ್ಷ್ಮೀನ ಆವಾಹನೆ ಮಾಡಿ ಅದರಲ್ಲಿ ಲಕ್ಷ್ಮೀನ ಪೂಜೆ ಮಾಡ್ತಿದ್ರಂತೆ. ಈಗ ಕೃಷ್ಣದೇವರಾಜ ಒಡೆಯರು ಕೂಡ ಅದೇ ರೀತಿ ಪೂಜೆ ಮಾಡಿ, ಯಂತ್ರದಲ್ಲೇ ಲಕ್ಷ್ಮೀನ ಆಹ್ವಾನ ಮಾಡಿ ಪೂಜೆ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ವಜ್ರ ವೈಡೂರ್ಯ ವಿಜೃಂಭಣೆಯಿಂದ ಇರೋ ಥರ ಅವ್ರಿಗೆ ರಾಜ್ಯ ಪ್ರಾಪ್ತಿಯಾಗಿತ್ತು ಅಂತ ಉಲ್ಲೇಖನ ಇದೆ. ಅದರಲ್ಲಿ ಲಕ್ಷ್ಮೀ ತಂತ್ರಸಾರದಲ್ಲಿ ಇದೆ ಅಂತೆ. ನಾನು ಸ್ವಾಮೀಜಿನ ಕೇಳಿದಾಗ ನನಗೆ ಅವರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ಇದನ್ನು ಪದ್ಮಪುರಾಣ ಅಂತಿದೆ, ಅದರಲ್ಲೂ ಉಲ್ಲೇಖನ ಇದೆ ಅಂತೆ. ಬೇರೆ ಬೇರೆ ಲಕ್ಷ್ಮೀ ಸಂಬಂಧಪಟ್ಟ ಗ್ರಂಥಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಉಲ್ಲೇಖನ ಮಾಡಿದಾರಂತೆ. ಅವಾಗಿಂದ ಇವಾಗಿನವರೆಗೂ ಅದು ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ. ಈಗಿನ ಬುಕ್ಸ್ಗಳಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಮಾಡಿರ್ಬೋದು. ಆದರೆ ಅವಾಗಿನ ಗ್ರಂಥಗಳಲ್ಲಿ ಇರೋದೇ ಸತ್ಯವಾದ ವರಮಹಾಲಕ್ಷ್ಮಿ ವ್ರತ. ಅದನ್ನು ಹೇಗೆ ಮಾಡಬೇಕು ಅಂತ ಸ್ವಲ್ಪ ನನಗೆ ಗೊತ್ತಿರೋದನ್ನು, ನಾನು ತಿಳ್ಕೊಂಡಿರೋದನ್ನು ನಿಮಗೆ ಹೇಳ್ತಿದ್ದೀನಿ. ನೀವು ಮಾಡಿದರೆ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ. ಫಸ್ಟ್ ನಾನು ಕೆಲವೊಂದು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಬರೀ ವರಮಹಾಲಕ್ಷ್ಮಿ ಮೇನ್ ಅಂತೆ. ಫಸ್ಟು ಅವ್ರನ್ನ ಪೂಜೆ ಮಾಡೋಕ್ಕೆ ಮುಂಚೆ ಅಷ್ಟಲಕ್ಷ್ಮಿಯರು ಪೂಜೆ ಮಾಡಬೇಕಂತೆ. ಅವ್ರ ಜೊತೆ ಅಷ್ಟಲಕ್ಷ್ಮಿಯರು ಬರ್ತಾರಂತೆ, ಅವ್ರ ಜೊತೆ ಪೂಜೆ ಮಾಡಬೇಕಂತೆ ನಾವು ವರಮಹಾಲಕ್ಷ್ಮಿನ. ಲಾಸ್ಟ್ ತಾಯಿ ಅಮ್ಮನವರು ವರ ಕೊಡ್ತಾರಂತೆ. ಆವಾಗ ಈ ಎಲ್ಲ ಪೂಜೆ, ಅಷ್ಟಲಕ್ಷ್ಮಿಯರ ಪೂಜೆ ಆದಮೇಲೆ ಕೊನೆಯಲ್ಲಿ ವರಮಹಾಲಕ್ಷ್ಮಿಯ ನಾವು ವರ ಕೇಳಬೇಕಂತೆ. ಅದು ಹೆಂಗೆ, ನಾನು ಗೊತ್ತಿರೋದನ್ನು, ತಿಳ್ಕೊಂಡಿರೋದನ್ನು ಹೆಂಗೆ ಹೇಳ್ತೀನಿ ನಿಮಗೆ. ಫಸ್ಟು ಧೈರ್ಯಲಕ್ಷ್ಮಿ ಅಂತೆ. ಅಂದರೆ ನಮಗೆ ಫಸ್ಟು ನಮಗೆ ಮನುಷ್ಯರಿಗೆ ಧೈರ್ಯ ಬೇಕು. ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಧೈರ್ಯ ಬೇಕು. ಹಾಗಾಗಿ ಫಸ್ಟು ಧೈರ್ಯಲಕ್ಷ್ಮಿಗೆ ಪೂಜೆ ಮಾಡಬೇಕಂತೆ. ಅಮ್ಮ ನಂಗೆ ಧೈರ್ಯ ಕೊಡು, ನನಗೆ ಈ ಕೆಲಸದಲ್ಲಿ ಧೈರ್ಯ ಕೊಡು, ಕೆಲಸ ಮಾಡೋದಕ್ಕೆ ಧೈರ್ಯ ಕೊಡು ಅಂತ ಬೇಡ್ಕೋಬೇಕಂತೆ. ನೆಕ್ಸ್ಟು ವಿದ್ಯಾಲಕ್ಷ್ಮಿನ ಬೇಡ್ಕೋಬೇಕಂತೆ. ಧೈರ್ಯ ಒಂದಿದ್ದರೆ ಅದರಿಂದ ನಾವು
ಒಂದು ಕೆಲಸ ಮಾಡಿ ಅದರಿಂದ ನಾವು ವಿದ್ಯೆ ಕಲಿತ್ರೆ ಆವಾಗ ವಿದ್ಯಾವಂತರಾಗ್ತೀವಿ ಅಂತೆ. ಆವಾಗ ವಿದ್ಯಾಲಕ್ಷ್ಮಿನ ಬೇಡ್ಕೋಬೇಕಂತೆ. ನೆಕ್ಸ್ಟು ವಿಜಯಲಕ್ಷ್ಮಿನ ಬೇಡ್ಕೋಬೇಕಂತೆ. ಗಳಿಸಿದ ವಿದ್ಯೆಯಿಂದ ಒಂದು ವ್ಯಾಪಾರನೋ ಬಿಸ್ನೆಸ್ಸೋ ಮಾಡ್ತೀವಿ, ಅದರಲ್ಲಿ ವಿಜಯಕ್ಕೋಸ್ಕರ ವಿಜಯಲಕ್ಷ್ಮಿನ ಬೇಡ್ಕೋಬೇಕಂತ. ನಂಗೆ ವಿಜಯ ಕೊಡು, ಯಶಸ್ಸು ಕೊಡು ನನ್ನ ಕೆಲಸದಲ್ಲಿ ಅಂತ ಬೇಡ್ಕೋಬೇಕಂತೆ. ನೆಕ್ಸ್ಟು ಧನಲಕ್ಷ್ಮಿ. ವಿಜಯದಿಂದ ಧನ ಬರುತ್ತೆ, ಅಂದರೆ ನಮ್ಮ ಬಿಸ್ನೆಸ್ಸು ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭ ಆದರೆ ನಮಗೆ ಯಶಸ್ಸು ಬರುತ್ತೆ. ಯಶಸ್ಸಿಂದ ನಾವು ನಾವು ದುಡ್ಡು ಗಳಿಸ್ತೀವಿ, ಸಂಪಾದನೆ ಮಾಡ್ತೀವಿ. ಹಾಗಾಗಿ ಆಮೇಲೆ ಧನಲಕ್ಷ್ಮಿನ ಬೇಡ್ಕೋಬೇಕಂತೆ. ಧನದಿಂದ ಧಾನ್ಯಲಕ್ಷ್ಮಿ ಅಂತೆ. ನಮ್ಮ ಹತ್ರ ದುಡ್ಡಿದ್ರೆ ಏನು ಮಾಡ್ತೀವಿ, ಧಾನ್ಯಗಳನ್ನ ಕೊಂಡ್ಕೊತೀವಿ. ಅಕ್ಕಿ, ಬೇಳೆ, ಬೆಲ್ಲ ಎಲ್ಲ ಮನೆಗೆ ಏನೇನು ಬೇಕು ಎಲ್ಲನೂ ಕೊಂಡ್ಕೊತೀವಿ. ಹಾಗಾಗಿ ನೆಕ್ಸ್ಟು ಧಾನ್ಯಲಕ್ಷ್ಮಿನ ಬೇಡ್ಕೋಬೇಕಂತೆ. ಧಾನ್ಯಲಕ್ಷ್ಮಿ ಆದಮೇಲೆ ಸಂತಾನಲಕ್ಷ್ಮಿ ಎಲ್ಲ ಬಂತು. ಧೈರ್ಯ ಬಂತು, ಧೈರ್ಯದಿಂದ ಓದಿದ್ವಿ, ಓದ್ಲಿಂದ ವಿದ್ಯೆ ಗಳಿಸಿದ್ವಿ, ವಿದ್ಯೆಲಿಂದ ಯಶಸ್ಸು ಗಳಿಸಿದ್ವಿ, ಯಶಸ್ಸಿನಿಂದ ವಿಜಯದಿಂದ ಧನ ಗಳಿಸಿದ್ವಿ, ಧನದಿಂದ ಧಾನ್ಯ ಗಳಿಸಿದ್ವಿ, ಧಾನ್ಯಲಿಂದ ಈಗೆಲ್ಲ ಆಯಿತು. ಈಗ ಆಮೇಲೆ ನಮಗೇನು ಬೇಕು, ಮದುವೆ, ಮಕ್ಕಳು, ಈ ಥರ. ಆಮೇಲೆ ಇದರಿಂದ ಇದೇನಿದು ಸಂತಾನಲಕ್ಷ್ಮಿ. ಧಾನ್ಯದಿಂದ ಊಟ ಮಾಡಿದ್ವಿ, ಊಟ ಮಾಡಿ ಆಮೇಲೆ ಸಂಸಾರ, ಮಕ್ಕಳು, ಮರಿ ಅಂದರೆ ಸಂತಾನಲಕ್ಷ್ಮಿನ ಬೇಡ್ಕೋಬೇಕಂತೆ. ಅಮ್ಮ ನನಗೆ ಸಂತಾನ ಕೊಡು, ಮದುವೆ ಭಾಗ್ಯ ಕೊಡು, ಸಂತಾನ ಕೊಡು ಅಂತ ಬೇಡ್ಕೋಬೇಕಂತೆ. ಇದೆಲ್ಲ ಆಯಿತು. ಸಂತಾನಲಕ್ಷ್ಮಿಯಿಂದ ವರಲಕ್ಷ್ಮಿನ ಬೇಡ್ಕೋಬೇಕಂತೆ. ಮಕ್ಕಳಾಯಿತು, ಎಲ್ಲ ಆಯಿತು. ಆಸ್ತಿ, ಬಂಗ್ಲೆ, ಕಾರು ತೊಗೋಬೇಕು, ಇದೆಲ್ಲ ಈ ಥರದ್ದು ಬೇಕು, ಆ ಥರದ್ದು ಬೇಕು, ನನಗೆ ವರ ಕೊಡು ತಾಯಿ, ವರ ಕೊಡು ಅಂತ ವರಲಕ್ಷ್ಮಿನ ಬೇಡ್ಕೋಬೇಕಂತೆ. ಇದೆಲ್ಲ ಆಗಿಂದ ಸೌಭಾಗ್ಯಲಕ್ಷ್ಮಿನ ಬೇಡ್ಕೋಬೇಕಂತೆ. ಇದೆಲ್ಲ ಸಿಕ್ತು. ಧೈರ್ಯದಿಂದ ಓದಿನಿಂದ ಧೈರ್ಯದಿಂದ ಓದಿಲಿಂದ ಗಳಿಸಿದ ವಿಜಯದಿಂದ ಗಳಿಸಿದ ಧನದಿಂದ ಗಳಿಸಿದ ಧಾನ್ಯದಿಂದ ಗಳಿಸಿದ ಊಟದಿಂದ ಗಳಿಸಿದ ಆಸ್ತಿ, ಇದೆಲ್ಲ ಸಿಕ್ತು. ಇದನ್ನೆಲ್ಲ ಅನುಭವಿಸ್ಬೇಕಲ್ಲ, ಸೌಭಾಗ್ಯ ಬೇಕಲ್ಲ ಅನುಭವಿಸೋಕ್ಕೆ. ಅಂದರೆ ಇದೆಲ್ಲ ನೋಡೋ ಸೌಭಾಗ್ಯ. ಮಕ್ಕಳನ್ನ, ಮರಿನ, ಮೊಮ್ಮಕ್ಕಳನ್ನ, ಆಸ್ತಿ ಪಾಸ್ತಿನ ಅನುಭವಿಸೋಕ್ಕೆ ಸೌಭಾಗ್ಯ ಬೇಕಲ್ಲ, ಸೌಭಾಗ್ಯ ಕೊಡು ಅಂತ ಬೇಡ್ಕೋಬೇಕಂತೆ. ಅಷ್ಟಲಕ್ಷ್ಮಿಯರನ್ನೆಲ್ಲ ಬೇಡ್ಕೊಂಡು ಆಮೇಲೆ ಕೊನೆಯಲ್ಲಿ ವರಮಹಾಲಕ್ಷ್ಮಿ ನಮಗೆ ಇದನ್ನೆಲ್ಲ ಬೇಡ್ಕೊಂಡ್ಮೇಲೆ ವರಮಹಾಲಕ್ಷ್ಮಿನ ಬೇಡ್ಕೋಬೇಕಂತೆ. ಇದೆಲ್ಲ ಕೊಟ್ಟಿದ್ದೀಯಮ್ಮ ಬೇಡ್ಕೊಂಡು. ಹೀಗೆ ಲಕ್ಷ್ಮಿನ 8 ರೀತಿಯಾಗಿ ಅಷ್ಟಲಕ್ಷ್ಮಿಯರ ಆರಾಧನೆ ಮಾಡಬೇಕು ಅಂತ ಲಕ್ಷ್ಮೀ ತಂತ್ರ ಸಾರದಲ್ಲಿ ಹೇಳಿದ್ದಾರೆ ಅಂತ. ನಾನು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂತ ಗುರುಗಳನ್ನ ಕೇಳಿದಾಗ ಅವರು ನನಗೆ ಹೇಳಿದ್ದು. ಅದಕ್ಕೆ ನೀವು ತಿಳ್ಕೊಂಡು ನೀವು ಪೂಜೆ ಮಾಡಿ, ನಿಮಗೂ ಒಳ್ಳೆಯದಾಗಲಿ ಅಂತ ನಿಮಗೂ ಶೇರ್ ಮಾಡ್ತಿದ್ದೀನಿ. ಹೀಗೆ ಅಷ್ಟಲಕ್ಷ್ಮಿಯರನ್ನ ಆರಾಧನೆ ಮಾಡಿದರೆ ನಮಗೆ ಪೂರ್ಣ ವರಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ಗುರುಜಿಯವರು ಹೇಳಿದರು. ನಿಮಗೆ ಈಗ ಒಬ್ಬೊಬ್ಬರ ಮನೇಲಿ ಕಳಶ ಇಡೋ ಥರ ಪದ್ಧತಿ ಇರೋದಿಲ್ಲ. ಕಳಶ ಇಡೋ ಪದ್ಧತಿ ಇದ್ದರೆ ಮಾತ್ರ ಕಳಶ ಇಡಬೇಕು. ಇಲ್ಲ ಕೆಲವೊಬ್ಬರ ಮನೇಲಿ ಫೋಟೋ ಇಡೋದೂ ಇರೋದಿಲ್ಲ, ಫೋಟೋ ಇಟ್ಟು ಪೂಜೆ ಮಾಡೋದು ಇರೋದಿಲ್ಲ, ವಿಗ್ರಹನೂ ಇಡೋ ಪದ್ಧತಿ ಇಡೋದಿಲ್ಲ. ಅವ್ರು ಏನು ಮಾಡಬೇಕು, ದೀಪನ ಹಚ್ಚಿ, ಬೇಕಂದರೆ 8 ದೀಪನ ಹಚ್ಚಿ, ಅಷ್ಟಲಕ್ಷ್ಮಿಯರ ದೀಪ, ಅದನ್ನೇ ಅಷ್ಟಲಕ್ಷ್ಮಿಯರು ಅಂತ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡಿ. ನೀವು ತುಪ್ಪದ ದೀಪ ಹಚ್ಚಿ, ಇಲ್ಲ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ, ಸಣ್ಣ ಇದು ಮಣ್ಣಿನ ದೀಪ ಬರುತ್ತಲ್ಲ ಅದನ್ನು 8 ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕಿ, ಇಲ್ಲ ತುಪ್ಪದ ದೀಪ ಹಚ್ಚಿದರೆ ಇನ್ನೂ ಒಳ್ಳೆಯದು. 8 ತುಪ್ಪದ ದೀಪ ಹಚ್ಚಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಒಬ್ಬೊಬ್ರು ಒಂದೊಂದು ದೀಪಕ್ಕೆ ಒಬ್ಬೊಬ್ಬರು ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ವರಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಈ ಥರ 8 ಲಕ್ಷ್ಮಿಯರನ್ನ ದೀಪದೊಳಗೆ ಆಹ್ವಾನ ಮಾಡಿ ಆ ಥರನೂ ಪೂಜೆ ಮಾಡ್ಬೋದು ಅಂತ ಹೇಳಿದರು. ನಿಮಗೆ ಯಾವ ಥರ ಆದರೂ ಬೇಡ್ಕೊಂಡು ಭಕ್ತಿಲಿಂದ ಬೇಡ್ಕೊಂಡ್ರೆ ಅವರ ಅನುಗ್ರಹ, ವರಮಹಾಲಕ್ಷ್ಮಿ ಅಮ್ಮನವ್ರ ಅನುಗ್ರಹ ಮಾಡೇ ಮಾಡ್ತಾರೆ. ಆಡಂಬರವಾಗೇ ಮಾಡಬೇಕು, ಅದೇ ಬೇಕು, ಅಂಥ ಸೀರೆನೇ ಬೇಕು, ಇಂಥ ಸೀರೆನೇ ಬೇಕು ಅನ್ನೋದೇನೂ ಇಲ್ಲ. ಯಾಕಂದರೆ ಅವರೇ ಲಕ್ಷ್ಮಿನೇ, ಅವರೇ ದೊಡ್ಡ, ಅವರೇ ಬೇಕು, ಕೇಳಿದವ್ರಿಗೆ ಐಶ್ವರ್ಯ ಕೊಡೋರು, ಅವರೇ ಐಶ್ವರ್ಯವಂತರು. ಅವರಿಗೆ ನಾವು ಅಂಥ ಸೀರೆ ಇಂಥ ಸೀರೆ ಅಂತ ನಾವು ತೊಗೊಳೋದ್ರಲ್ಲಿ ಅದೇನಿದೆ, ನಮ್ಮ ಖುಷಿಗೋಸ್ಕರ ಮಾಡೋದಷ್ಟೇ. ಅದನ್ನು ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ಸಿಂಪಲ್ಲಾಗಿ ಭಕ್ತಿಯಿಂದ, ನಿಯಮ ನಿಷ್ಠೆಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನೀವು
ಮುಂದಿನ ವರ್ಷ ವರಮಹಾಲಕ್ಷ್ಮಿ ವ್ರತ ಅನ್ನೋಷ್ಟಿಗೆ ನೀವೇನು ಅಂದ್ಕೊಂಡಿರ್ತೀರ ನೀವು ಕೇಳಬೇಡಿ, ಅದು ಬೇಕು ಇದು ಬೇಕು ಅದನ್ನು ಕೊಡಿ ಇದನ್ನು ಕೊಡಿ ಅಮ್ಮ, ಅದು ಆಗಬೇಕು ಇದಾಗಬೇಕು ಏನು ಕೇಳಬೇಡಿ. ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕರ್ಮಕ್ಕೆ ಅನುಸಾರ ಹೋದ ಜನ್ಮ ನಾವು ಎಷ್ಟು ನಾವು ಈ ವ್ರತ ಮಾಡಿದ್ವಿ ಆ ವ್ರತ ಮಾಡಿದ್ವಿ ನಮಗೇನು ಫಲನೇ ಸಿಕ್ಕಿಲ್ಲ, ಇನ್ನೂ ಕೆಟ್ಟದಾಗ್ತಿದೆ, ಹಾಗೆ ಹಿಂಗೇನು ಎಲ್ಲರಿಗೂ ಒಂದು ಪೂರ್ವ ಜನ್ಮದ ಕರ್ಮ ಅಂತ ಇದ್ದೇ ಇರುತ್ತಲ್ಲ, ಅದನ್ನು ಯಾರು ಅನುಭವಿಸ್ತಾರೆ? ನಾ ಈ ಪೂಜೆ ಮಾಡಿದ್ದೆ ಆ ವ್ರತ ಮಾಡಿದ್ದೆ ನನಗೇನೂ ಆಗಲಿಲ್ಲ, ವರ ಕೊಡಲಿಲ್ಲ, ಹಂಗಾತು ಹಿಂಗಾತು ಅನ್ನೋದಕ್ಕಿಂತ ನಮ್ಮದೇನು ಕರ್ಮ ಇದೆ, ನಾವೇನು ಮಾಡಿ ಬಂದಿದ್ದೀವಿ ಅದನ್ನು ಅನುಭವಿಸ್ಬೇಕಲ್ಲ. ಅದ್ರದ್ದೊಂದು ಕರ್ಮನ ಅನುಭವಿಸೋದಂತೂ ಇದ್ದೇ ಇರುತ್ತಲ್ಲ. ಅದಕ್ಕೆ ತಕ್ಕನಾಗಿ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಮ್ಮ ಹಿಂದಿನ ಕರ್ಮಕ್ಕೆ ತಕ್ಕನಾಗಿ ವರ ಸಿಕ್ಕೇ ಸಿಗುತ್ತೆ, ಅನುಗ್ರಹ ಆಗೇ ಆಗುತ್ತೆ ಅಮ್ಮನವ್ರ ಕಡೆಯಿಂದ. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ, ಅದೇ ಬೇಕು ಇದೇ ಬೇಕು ಅಂತ ಆಸೆಯಿಂದ ಪೂಜೆ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಲಕ್ಷ್ಮೀನ ಪೂಜೆ ಮಾಡೋದಕ್ಕೆ ಕಳಶದಲ್ಲಿ ಯಾಕೆ ನಾವು ಪೂಜೆ ಮಾಡ್ತೀವಿ ಈ ವರಮಹಾಲಕ್ಷ್ಮಿ ಅಂದರೆ, ವರಮಹಾಲಕ್ಷ್ಮಿದು ಹುಟ್ಟಿದ ದಿನವೇ ವರಮಹಾಲಕ್ಷ್ಮಿ ವ್ರತ ಅಂತ ನಾವು ಆಚರಣೆ ಮಾಡ್ತೀವಿ. ಹೇಗಪ್ಪ ಅಂದರೆ, ಸಮುದ್ರ ಮಂಥನದ ಸಮಯದಲ್ಲಿ ಫಸ್ಟು ಹಾಲ ಬರುತ್ತೆ, ವಿಷ, ಅದನ್ನೆಲ್ಲ ಶಿವ ಕುಡಿತಾರೆ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದಾದಮೇಲೆ ಸಮುದ್ರ ಮಂಥನದಲ್ಲಿ ಕೆಲವೊಂದು ವಸ್ತುಗಳು ಬರ್ತವೆ, ಕಾಮಧೇನು, ಐರಾವತ, ಹೀಗೆ ಕೆಲವೊಂದು ವಸ್ತುಗಳು ಬಂದಾಗ ಕೊನೆಯದಾಗಿ ಬರೋದೇ ಲಕ್ಷ್ಮಿ ಅಂತೆ, ಅವಳೇ ವರಮಹಾಲಕ್ಷ್ಮಿ ಅಂತೆ. ಅವಳು ಹುಟ್ಟಿದ ದಿನನ ವರಮಹಾಲಕ್ಷ್ಮಿ ವ್ರತವಾಗಿ ಆಚರಣೆ. ಲಕ್ಷ್ಮಿ ಬರಬೇಕಾದ್ರೆ ಅಮೃತ ಕಳಶದಲ್ಲಿ ಬರ್ತಾರಂತೆ. ಸಮುದ್ರ ಮಂಥನ ಆದಮೇಲೆ ಹಾಲ ವಿಷ ಎಲ್ಲ ಹೋಗಿ ನೆಕ್ಸ್ಟು ಅಮೃತ ಬರುತ್ತಲ್ಲ, ಅಮೃತ ಬರೋ ಟೈಮಲ್ಲಿ ಎಲ್ಲ ವಸ್ತುಗಳು ಐರಾವತ ಮತ್ತು ಇದು ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಬಂದಮೇಲೆ ಕೊನೆಯದಾಗಿ ಅಮ್ಮನವರು ಅಮೃತ ಕಳಶದಲ್ಲಿ ಲಕ್ಷ್ಮಿಯವ್ರ ಜನನ ಆಗುತ್ತೆ ಅಂತ ಉಲ್ಲೇಖನ ಇದೆ. ಅದನ್ನೇ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಅದಕ್ಕೆ ನಾವು ಕಳಶದಲ್ಲಿ ಆಹ್ವಾನ ಮಾಡಬೇಕು, ಕಳಶ ಇಟ್ಟು ಪೂಜೆ ಮಾಡಬೇಕಂತ ಅದಕ್ಕೆ ಈ ಥರ ಪೂಜೆ ಮಾಡೋದು. ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸಾಯಂಕಾಲ ಮಾಡಿದರೆ ಒಳ್ಳೆಯದೇ, ಆದರೆ ಲಕ್ಷ್ಮಿಗೆ ತುಂಬ ಇಷ್ಟ. ನೀವು ಲಕ್ಷ್ಮಿ ಪೂಜೆ ಮಾಡ್ತೀರ ಅಂದರೆ ಸಾಯಂಕಾಲ ಮಾಡೋದೇ ತುಂಬ ಒಳ್ಳೆಯದು, ಪ್ರಶಸ್ತವಾದ ಮುಹೂರ್ತ. ಯಾಕಂದರೆ ಸಂಜೆ ಟೈಮಲ್ಲಿ ಲಕ್ಷ್ಮಿ ಪುರ ಸುತ್ತಾಡೋಕ್ಕೆ ಬರ್ತಾಳಂತೆ. ಪುರ ಅಂದರೆ ಊರು, ಊರಲ್ಲಿ ಪುರ ಸುತ್ತಾಡೋಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಅಂದರೆ ಗೋಧೂಳಿ ಸಮಯ, ಆ ಗೋವಿನ ಧೂಳು ಬರ್ತಾ ಇರೋ ಸಮಯಕ್ಕೆ ಎಲ್ಲ ವಾತಾವರಣನೇ ಶುದ್ಧಿ ಆಗುತ್ತಂತೆ. ಆ ಧೂಳಿಗೆ ಅಷ್ಟು ಶಕ್ತಿ ಇರುತ್ತಂತೆ ಗೋಧೂಳಿಗೆ. ಅದಕ್ಕೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪುರ ಸುತ್ತಾಡೋಕ್ಕೆ ಬರ್ತಾರೆ ಅಂತ ಒಂದು ಉಲ್ಲೇಖನ ಇದೆ. ಆವಾಗ ಅವ್ರ ಜೊತೆ ಶಿವ ಮತ್ತು ವಿಷ್ಣು ಅವ್ರ ಜೊತೆನೇ ಇರ್ತಾರಂತೆ. ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಬರಬೇಕಾದ್ರೆ ಅವ್ರ ಜೊತೆನೇ ಬರ್ತಾರಂತೆ. ಹಾಗಾಗಿ ಲಕ್ಷ್ಮಿಗೆ ಪ್ರಶಸ್ತವಾದ ಮುಹೂರ್ತ ಅಂದ್ರೆ ಗೋಧೂಳಿ ಮುಹೂರ್ತ. ಅದಕ್ಕೆ ನಿಮ್ಗೆ ಅದು ಟೈಮ್ ಆಗಲಿಲ್ಲ ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ಮಾಡಿ. 21 ಲಕ್ಷ್ಮಿಯರು ಅದನ್ನು ಒಂದು ಬೇರೆ ವಿಡಿಯೋ ಮಾಡ್ತೀನಿ ನಾನು. ಅವ್ರು ಯಾವ ಥರ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳ್ಕೋಬೇಕು, ಅವ್ರನ್ನ ಯಾವ ಥರ ಆಹ್ವಾನ ಮಾಡಬೇಕು ಅಂದರೆ 21 ಜನದಲ್ಲಿ. ಈಗ ಹೆಂಗಂದರೆ ನಾವು ಈಗ ಕೃಷಿ ಅಧಿಕಾರಿಗಳಿರ್ತಾರೆ, ಜಲಸಂಪನ್ಮೂಲ ಅಧಿಕಾರಿಗಳಿರ್ತಾರೆ, ಮತ್ತು ಶಿಕ್ಷಣ ಅಧಿಕಾರಿಗಳಿರ್ತಾರೆ. ಆವಾಗ ನಾವು ಏನು ಸಮಸ್ಯೆ ಆಗಿರುತ್ತೆ ಅವ್ರ ಹತ್ರ ಹೋಗ್ತೀವಿ. ಈಗ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರಗಳಾದರೆ ಶಿಕ್ಷಣ ಮಂತ್ರಿಗಳ ಹತ್ರ ಹೋಗ್ತೀವಿ, ಆ ಫೈಲ್ ಹೋಗುತ್ತೆ. ಆಮೇಲೆ ನಮ್ಮ ಕೃಷಿ ಸಂಬಂಧಿತ ಬೆಳೆ ಪರಿಹಾರ, ಬೆಳೆಗೆ ಸಂಬಂಧಿಸಿದ ಫೈಲೆಲ್ಲ ಅಧಿಕಾರಿಗಳಿಗೆ ಹೋಗುತ್ತೆ. ಹಾಗೆಯೇ ಇದೇ ಥರ ನಮ್ಮ ಸಮಸ್ಯೆ ಯಾವುದಿದೆ ಅದಕ್ಕೆ ಅಂತ ಪರಿಹಾರಕ್ಕಂತಲೇ ಬೇರೆ ಬೇರೆ ಥರದ ಲಕ್ಷ್ಮಿಯರು ಇದ್ದಾರಂತೆ. ಅವ್ರ ಹತ್ರ ಆ ವಿಚಾರ ಹೋಗಿ ಅವರು ಮುಂದಕ್ಕೆ ಫೈಲ್ ಮೂವ್ ಮಾಡಿದರೆ ಮಾತ್ರ. ಈಗ ನಾವು ಅಧಿಕಾರಿಗಳು ಫೈಲ್ನ ಮೂವ್ ಮಾಡಬೇಕಂದ್ರೆ, ಮೇಲಧಿಕಾರಿಗಳಿಗೆ ಮೂವ್ ಮಾಡಬೇಕಂದ್ರೆ ಮೋದಿಯವ್ರ ಹತ್ರ ಹೋಗ್ಬೇಕಿಲ್ಲ, ಸಿ ಎಮ್ ಅವ್ರ ಹತ್ರ ಹೋಗ್ಬೇಕು. ನಾವೇ ಡೈರೆಕ್ಟಾಗಿ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಅವ್ರಿಗೆ ಈಗ ಜಸ್ಟ್ ಮೋದಿಯವ್ರಿಗೆ ಇಲ್ಲ ಸಿ ಎಮ್ ಅವ್ರಿಗೆ ಕನೆಕ್ಟ್ ನಾವು ಹೋಗ್ಬೇಕು. ಅವ್ರ ಹತ್ರ ಒಂದು ಏನೋ ಸಮಸ್ಯೆನ ಬಗೆಹರಿಸ್ಬೇಕಂದ್ರೆ ಇಷ್ಟೆಲ್ಲ ಮೇಲಧಿಕಾರಿಗಳನ್ನು ದಾಟಿ ಕೊನೆಗೆ ಅವ್ರ ಹತ್ರ ಫೈಲ್ ಹೋಗುತ್ತೆ. ಅಂಥದ್ರಲ್ಲಿ ದೇವ್ರ ಹತ್ರ ನಾವು ಡೈರೆಕ್ಟಾಗಿ ವರಮಹಾಲಕ್ಷ್ಮಿನೇ ನಾವು ಬೇಡ್ಕೊತೀವಿ ಅಂದರೆ ಅದು ಆಗದೇ ಇರೋದು. ಹಾಗಾಗಿ
ಫಸ್ಟು ಈ ಲಕ್ಷ್ಮಿಯರ ಮೂಲಕ ಈ 21 ಲಕ್ಷ್ಮಿಯರು ಏನಾದರೆ ನಮ್ಮ ಸಮಸ್ಯೆಗೆ ಅನುಗುಣವಾಗಿ ನಮ್ದು ಯಾವ ಸಮಸ್ಯೆ ಅದಕ್ಕೆ 21 ಜನ ಇರ್ತಾರೆ. ಅವರವರು ಒಂದೊಂದು ಸಮಸ್ಯೆಗೆ ಒಬ್ಬೊಬ್ಬ ಲಕ್ಷ್ಮಿ ಹತ್ರ ಇರ್ತಾರೆ. ಅವ್ರ ಹತ್ರ ಅವ್ರನ್ನೆಲ್ಲ ಬೇಡ್ಕೊಂಡಾದಮೇಲೆ ಕೊನೆಗೆ ಅವರೆಲ್ಲ ಹೋಗಿ ವರಮಹಾಲಕ್ಷ್ಮಿಗೆ ಮುಟ್ಟಿಸ್ತಾರೆ. ಹಾಗಾಗಿ ಫಸ್ಟು ಅದರಲ್ಲಿ ಮೇನ್ ಅಂದರೆ ಅಷ್ಟಲಕ್ಷ್ಮಿಯರು. ಅದಕ್ಕೆ ಹೇಳಿದ್ದು ಫಸ್ಟ್ ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಕೊಂಡು ಕೊನೆಗೆ ಲಾಸ್ಟಲ್ಲಿ ಮೇನ್ ಅಂದರೆ ವರಮಹಾಲಕ್ಷ್ಮಿಯವ್ರಿಗೆ ಅಮ್ಮನವ್ರಿಗೆ ಬೇಡ್ಕೊಳ್ಳೋದು. ಇದನ್ನೆಲ್ಲ ಮಾಡ್ದೇ ಡೈರೆಕ್ಟಾಗಿ ನಾವು ವರಮಹಾಲಕ್ಷ್ಮಿ ಬೇಡ್ಕೊತೀವಿ ಅಂದರೆ ಅದು ಪೂಜೆ ಫಲ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. 21 ಲಕ್ಷ್ಮಿಯರದು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನನ್ನ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇನ್ನೂ ತುಂಬ ವಿಷಯಗಳಿದೆ ಲಕ್ಷ್ಮೀ ಅಮ್ಮನವ್ರ ಬಗ್ಗೆ ಹೇಳೋಕ್ಕೆ, ಪೂಜೆಗಳ ಬಗ್ಗೆ, ವ್ರತಗಳ ಬಗ್ಗೆ, ಇನ್ನು ಮಂಗಳಗೌರಿ ಪೂಜೆ ಬಗ್ಗೆ ಅದರದ್ದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಮಂಗಳಗೌರಿ ಪೂಜೆ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.